ಮಗನಿಗೆ ಮದುವೆ ಮಾಡಿ ಮನೆಗೆ ಸೊಸೆನೂ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ತನ್ನ ಸೊಸೆ ಅಂದ್ರೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕೆ ಅಂದ್ರೆ ತನ್ನ ಸೊಸೆ ಗೀತಾ ಮನೆ ಅಲ್ಲೇ ಅಕ್ಕಪಕ್ಕದಲ್ಲಿರುತ್ತೆ. ಹಾಗಾಗಿ ಸುಧನಿಗೆ ಸ್ವಲ್ಪನೂ ಇಷ್ಟ ಇರಲ್ಲ ಅವಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ನೋದು. ಆದ್ರೆ ತನ್ನ ಮಗ ಅವಳನ್ನ ಇಷ್ಟಪಟ್ಟ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಸೊಸೆಯಾಗಿ ಸ್ವೀಕರಿಸ್ತಾಳೆ. ಅಮ್ಮ, ನನ್ನ ಅತ್ತೆಗೆ ನನ್ನ ಕಂಡ್ರೇನೆ ಆಗಲ್ಲ. ಒಂದು ಕೆಲಸನೂ ಮಾಡಲ್ಲ ಅಮ್ಮ. ಎಲ್ಲ ಕೆಲಸನೂ ನಾನೊಬ್ಬಳೇ ಮಾಡಬೇಕು. ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಅದು ಅವಳೊಬ್ಳು ಮಗಳು ಅಂತ ಆಗಿದ್ದಾಳಾಯ್ತಾ. ಯಾವಾಗಲೂ ಅವಳ ಮಗಳು ಅವರು ಇಬ್ಬರೇ ಪ್ರಪಂಚ, ಬೇರೆ ಯಾರೂ ಇಲ್ಲ. ಒಂದು ಕೆಲಸನೂ ಮಾಡಲ್ಲ, ಇಬ್ಬರು ಅಷ್ಟೇ ಕಣೆ. ಯಾವಾಗಲೂ ನನ್ನ ಬಗ್ಗೆ ದೂರ ಹೇಳ್ತಾ ಕೂರೋದು, ಇದೇ ಕೆಲಸ ಅಮ್ಮ ಅವರಿಗೆ. ಅಯ್ಯೋ ದೇವ್ರೆ, ಆ ಮುದುಕಿಗೇನು ದೊಡ್ಡ ರೋಗನೆ ಹಾಗಾದ್ರೆ? ಏನಾದರೂ ಕೆಲಸ ಮಾಡದೆ ಸುಮ್ಮನೆ ಇರೋಕ್ಕೆ? ಅಯ್ಯೋ, ನನ್ನ ಮಗಳ ಹತ್ರನೇ ಎಲ್ಲ ಕೆಲಸ ಮಾಡಿಸ್ತಾನೆ. ನಂಗೆ ಹೊಟ್ಟೆ ಎಲ್ಲ ಉರಿಯುತ್ತೆ ಕಣೆ ನೋಡಿದ್ರೆ. ನಿನ್ನ ಗಂಡನೂ ಹಾಗೆ ಮಾಡ್ತಾನೆ ಅಂತ ಅಮ್ಮನ ಮಾತೆ ಕರೆಕ್ಟ್ ಅಂತಾನ ಏನು? ಇಲ್ಲಮ್ಮ, ನಾನು ಅವ್ರ ಹತ್ರ ಏನೂ ಹೇಳಲಿಲ್ಲ. ಅವರು ಬೇಜಾರು ಮಾಡ್ಕೋತಾರೆ ಅಮ್ಮ ಹೀಗೆಲ್ಲ ಮಾಡ್ತಾಳ ಅಂತ. ಮತ್ತು ತಾಯಿ ಮಗನ ಮಧ್ಯೆ ಏನು ಮನಸ್ತಾಪ ಬರೋದು ಅಂತ ನಾನೇ ಹೇಳಲಿಲ್ಲ ಅಮ್ಮ. ಅಯ್ಯೋ ದಡ್ಡಿ, ನಿಂಗೇನು ಅಷ್ಟು ಗೊತ್ತಾಗಲ್ವೇನೆ? ಹೇ ದಡ್ಡಿ, ನಿನ್ನ ಗಂಡ ನಿನ್ನ ಕಂಟ್ರೋಲ್ನಲ್ಲಿ ಇರಬೇಕು. ನೀನು ಹಂಗೆ ಇಟ್ಕೊಬೇಕು ಕಣೆ. ಮದುವೆ ಆದಮೇಲೆ ಅಮ್ಮನಿಗಿಂತ ಹೆಂಡ್ತೀನಿ ಗಂಡನ ಮೇಲೆ ಹತ್ತು ಕಣೆ. ನೀನು ನಿನ್ನ ಗಂಡನ ನೀನು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೋಬೇಕು. ನೀನು ಹಾಗೆ ಮಾಡ್ಕೋಬೇಕು. ಹಾಗೆ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಸರಿಯಾಗೋದು. ಅವಾಗೆಲ್ಲ ಸರಿಯಾಗುತ್ತೆ. ಆಮೇಲೆ ಅತ್ತೆ ನಾದ್ನಿ ಎಲ್ಲರೂ ನೀನು ಹೇಳ್ದಂಗೆ ಕೇಳ್ತಾರೆ. ಹೀಗೆ ಪುಷ್ಪ ತನ್ನ ಮಗಳ ತಲೆಯಲ್ಲಿ ಎಲ್ಲಾ ಕೆಟ್ಟ ಆಲೋಚನೆಗಳನ್ನ ತುಂಬ್ತಾ ಹೋಗ್ತಾಳೆ. ಗೀತಾ ತನ್ನ ತಲೆಯಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನ ಮಾಡದೇ ಇರುವಂತ ಹುಡುಗಿ. ಆದ್ರೆ ತನ್ನ ಅಮ್ಮನ ಮಾತು ಕೇಳಿ ಅತ್ತೆ ಮತ್ತೆ ನಾದ್ನಿ ಮೇಲೆ ಇಡೀ ಮನೆಯಲ್ಲಿ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಪುಷ್ಪ ತನ್ನ ಮಗಳ ಮನೆಗೆ ಬರ್ತಾಳೆ. ಅತ್ತೆ, ಏನು ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಮಗಳು ತುಂಬ ನೆನಪಾದ್ಲು ಅನ್ಸುತ್ತೆ, ಅದಕ್ಕೆ ಬಂದಿದ್ದೀರಾ ಅನ್ಸುತ್ತಲ್ವಾ? ಅದು ಅಳಿಯಂದ್ರೆ ಏನ್ ನಿನ್ನತ್ತೆ ಕಾಶಿಲಿಲ್ಲಪ್ಪ ಮಗರಾಯ. ಇಲ್ಲೇ ಎದುರುಗಡೆ ಇರೋ ಮನೇಲಿರೋದು. ದಿನಕ್ಕೆ 10 ಸರಿ ಬಂದೋಗ್ತಾರೆ. ನೀನ್ ನೋಡಿದ್ರೆ ಏನ್ ಬೆಂಗಳೂರಿಂದ ಇವಾಗ್ಲೇ ಬಂದ್ ಇಳಿದ್ರು ಅನ್ನೋ ತರ ಮಾತಾಡ್ತಿದ್ಯಪ್ಪ. ಅಮ್ಮ, ಏನಮ್ಮ ನೀನು ಹೀಗೆ ಹೇಳ್ತಿದ್ಯಾ? ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಹೇಳು. ನಿಮ್ಮಮ್ಮಂಗೆ ಅದೆಲ್ಲ ಎಲ್ಲ ಅರ್ಥ ಆಗತ್ತೆ ರೀ. ಅವರಿಗೆ ಇನ್ನೊಬ್ರು ನೋವು ಮಾಡಿಲ್ಲ ಅಂದ್ರೆ ಖುಷಿನೇ ಆಗಲ್ಲ. ತಾಯಿ ಮಗಳು ಇಬ್ರು ಮಾತ್ರ ಖುಷಿಯಾಗಿರ್ಬೇಕು, ಬೇರೆಯವರೆಲ್ಲರೂ ನೋವಲ್ಲೇ ಇರಬೇಕು. ನೋಡಿದ್ಯೇನಪ್ಪ, ಅಮ್ಮ ಮಗಳು ಇಬ್ರು ದಿನಾಲು 10 ಸರಿ ಮಾತಾಡ್ತಾರೆ ಒಟ್ಟಿಗೆ ಕುತ್ಕೊಂಡು. ನೋಡು ನೋಡು, ನಿಮ್ಮತ್ತೆ ನಿನ್ನ ಹೆಂಡತಿ ತಲೆಗೆ ವಿಷದ ಬೀಜ ಆಲ್ರೆಡಿ ನೆಟ್ಟಾಗಿದೆ. ನೋಡು ನಿನ್ನ ಹೆಂಡತಿ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಆಹಾಹಾ, ಹೌದು ಕಣ್ರಿ. ನಿಮ್ಮಮ್ಮಗೆ ಅವ್ರ ತಪ್ಪು ಗೊತ್ತೇ ಆಗಲ್ಲ. ಅದೇ ಬೇರೆ ಯಾರು ಏನಾದರೂ ಮಾಡಲಿ ಅದನ್ನ ಬೇಗ ಕಂಡುಹಿಡಿತಾರೆ ಅದು ತಪ್ಪು ಅಂತ. ಆಹಾ, ನಿಮ್ಮಮ್ಮಂದು ಒಳ್ಳೆ ಚೆನ್ನಾಗಿದೆ ಕಣ್ರಿ. ಅವ್ರ ಬಡ್ಲಲ್ಲಿ ಹೆಗ್ಲ ಬಿದ್ರೂ ಪರವಾಗಿಲ್ಲ, ಬೇರೆ ಬಡ್ಲಲ್ಲಿ ನೋಡ ಹೊಡ್ಕೋ ಕೆಲಸ ಮಾಡ್ತಿದ್ದಾರೆ. ನೋಡಿದ್ಯೇನೋ ನಿನ್ನ ಹೆಂಡತಿ ಮಾತನ್ನ? ನೋಡು, ನಿನ್ನ ಎದುರಿಗೆ ನಿನ್ನ ಅಮ್ಮಂಗೆ ಎಷ್ಟೆಲ್ಲ ಹೇಳ್ತಿದ್ದಾಳೆ. ಅವ್ರ ಎದುರಿಗೆ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಏನು ಅನ್ಕೊಳ್ಳಲ್ಲ ಅನ್ನೋ ಒಂದು ಸ್ವಲ್ಪನಾದ್ರೂ ಭಯ ಇದೆಯೇನೋ ನಿನ್ನ ಹೆಂಡತಿಗೆ? ನೋಡು ಎಷ್ಟುದ್ದ ನಾಲ್ಗೆ ಹರಿ ಬಿಡ್ತಿದ್ದಾಳೆ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಗೀತಾ, ಅಮ್ಮನ ಜೊತೆ ಮಾತಾಡೋ ಮಾತಾ ಅವೆಲ್ಲ ಸ್ವಲ್ಪ ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡೋದನ್ನ ಕಲ್ತ್ಕೋ. ಇನ್ಮೇಲಾದ್ರೂ ಏನೇನೋ ಮಾತಾಡ್ಬೇಡ. ಅರ್ಜುನ್ ಇಷ್ಟ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸುಧಾ ಕೂಡ ಸೊಸೆ ಮೇಲೆ ಸಿಟ್ಟು ಮಾಡ್ಕೊಂಡು ರೂಮಿಗೆ ಹೋಗ್ತಾಳೆ. ನೋಡಿದ್ಯಾ, ನಿನ್ ಗಂಡಂಗೆ ಅಮ್ಮನೇ ಹೆಚ್ಚು. ನೋಡು, ಸುಧಾ ಅಷ್ಟೆಲ್ಲ ಹೇಳಿದ್ರು ನಿನ್ ಗಂಡ ಒಂದ್ ಮಾತು ಹೇಳಿಲ್ಲ, ಅಮ್ಮ ನೀನ್ ಮಾತಾಡ್ತಾ ಇರೋದು ತಪ್ಪು ಅಂತ. ಆದ್ರೂ ನಿನ್ ಮೇಲೆ ಹಾಕ್ ಹೋದ, ನೀನೇ ಮಾತಾಡ್ತಾ ಇರೋದು ತಪ್ಪು ಅಂತ. ದಡ್ಡಿ, ನಾನು ಅದಕ್ಕೆ ಕಣೆ ಹೇಳೋದು, ಮದುವೆ ಆದ್ಮೇಲೆ ಹೆಂಡತಿ ಗಂಡನ ಜವಾಬ್ದಾರಿ ಎಲ್ಲಾನು ತಗೋಬೇಕು ಅಂತ. ಅಮ್ಮ ದೂರ ಇರಬೇಕು, ಅವಾಗಲೇ ನಿನ್ನ ವಹಿವಾಟೆಲ್ಲ ನಡೆಯೋದು ಮನೇಲಿ. ನಿನಗೆ ಎಷ್ಟು ಸರಿ ಹೇಳಿದ್ರು ಅರ್ಥನೇ ಆಗಲ್ಲ, ದಡ್ಡಿ ಥರ ಮಾಡ್ತೀಯ. ಅಲ್ಲ ಕಣೆ ಗೀತಾ, ಮನೆ ಎಲ್ಲ ಕೆಲಸನೂ ನೀನೇ ಮಾಡಕ್ಕೆ ನಿಂಗೆ ಅಷ್ಟು ಗೊತ್ತಾಗಲ್ವಾ? ನಿನ್ನ ನಾದ್ನಿ ಅತ್ತೆ ಇಲ್ವೇನೆ, ಅವ್ರ ಹತ್ರ ಕೆಲಸ ಮಾಡಿಸೆ. ಅಮ್ಮ ಅದು ಹೇಗೆ ಮಾಡ್ಸೋಕ್ಕಾಗುತ್ತಮ್ಮ? ಬೈಯಲ್ವಾ ನನ್ನ ಗಂಡ? ಅದಕ್ಕೆ ನಾನು ನಿನಗೆ ದಡ್ಡಿ ಅನ್ನೋದು. ನೀನಿರೋದೇನಕ್ಕೆ ಗಂಡನ ತಲೆಯಲ್ಲಿ ತುಂಬಬೇಕು, ನಾದ್ನಿ ಹಾಗೆ ಅತ್ತೆ ಹಾಗೆ ಅಂತ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಕಣೆ, ಆಮೇಲೆ ಎಲ್ಲ ಸರಿಯಾಗುತ್ತೆ. ಆಮೇಲೆ ಗಂಡ ನೀನು ಹೇಳ್ದಂಗೆ ಕೇಳ್ತಾನೆ, ಅವಾಗ ಸರಿಯಾಗುತ್ತಲ್ಲ. ಹೀಗೆ ಪುಷ್ಪ ದಿನ ಕಳೆದಂಗೂ
ತನ್ನ ಮಗಳಿಗೆ ಕೆಟ್ಟ ವಿಚಾರಗಳನ್ನೇ ತುಂಬ್ತಾ ಇರ್ತಾಳೆ. ಆದ್ರೆ ಇದೆಲ್ಲಾನು ಗೊತ್ತಿದ್ದ ಸುಧಾ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಮಾರನೇ ದಿನ ಗೀತಾ ತನ್ನ ಗಂಡ ನೋಡ್ಕೊಂಡು ರೂಮಿಗೆ ಬರ್ತಾಳೆ. ರೀ, ನಾನು ನಿಮ್ಗೇನೋ ಹೇಳಬೇಕು, ಆದರೆ ನೀವು ತಪ್ಪು ತಿಳ್ಕೊಬಾರ್ದು ಆಯ್ತಾ? ಗೀತಾ, ಸುಮ್ಮನೆ ಪೀಠಿಗೆ ಹಾಕ್ಬೇಡ, ಏನು ಅಂತ ಹೇಳು, ಡೈರೆಕ್ಟ್ ವಿಷಯಕ್ಕೆ ಬಾ. ಅದು ರೀ, ನಿಮ್ಮ ತಂಗಿ ಇದ್ದಾಳಲ್ಲ, ಅವಳಿಗೆ ಮಂಡೆಗಂತೂ ಓದಿದ ಹತ್ತಿಲ್ಲ. ಅದಾದರೂ ಬಿಡಿ, ಅದೇನೋ ಕಿರಾಣಿ ಅಂಗಡಿ ಕೆಲ್ಸಕ್ಕೆ ಸೇರಿಸಿದ್ರಿ, ಅದನ್ನೂ ನೆಟ್ಟಗೆ ಮಾಡಲಿಲ್ಲ. ಹೀಗೆ ಆದರೆ ಹೇಗ್ರಿ ನೋಡ್ಕೊಳ್ಳೋದು? ನೀವು ಮಾಡೋ ಕೆಲಸದಿಂದ ಬರೋ ಸಂಬಳ ನಮ್ಮ ಮನೆಗೆ ಸರಿಯಾಗುತ್ತೆ. ಇನ್ನು ಅವಳ ಮದುವೆ ಖರ್ಚಿಗೆ ಅದನ್ನೆಲ್ಲ ಹೆಂಗ್ರಿ ಹೊಂದಿಸೋದು? ಗೀತಾ, ಅಂಥದ್ದು ಇವಾಗ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ನನ್ನ ತಂಗಿ ನಂಗೆ ಸಾಕಕ್ಕೆ ಬರಲ್ವಾ? ಅವಳು ಕಷ್ಟ ಆಗುತ್ತೆ ನನಗೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ ಬಿಡು. ನೋಡಿ, ನಿಮಗೆ ನಿಮ್ಮ ತಂಗಿ ಅನ್ನೋ ಮಮಕಾರ ಉಕ್ಕಿ ಹರಿತಾ ಇದೆ, ಆದರೆ ಅವಳಿಗೆ ಅವೆಲ್ಲ ಇಲ್ವೇ ಇಲ್ಲ. ನಾನು ಸ್ವಲ್ಪ ಇವತ್ತು ಆಗ್ತಿಲ್ಲ, ಒಂದು ಸ್ವಲ್ಪ ಸುಸ್ತಲ್ಲಿದ್ದೀನಿ, ಚೂರು ಕೆಲಸ ಮಾಡ್ಕೊಡೆ ಅಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡಿದ್ಲು ಗೊತ್ತಾ ಅವಳಿವತ್ತು? ಅಣ್ಣ ಏನು ಸಂಬಳ ನನಗೆ ತಂದು ಕೊಡ್ತಾನ? ತಿಂಗಳ ನಿಮಗೆ ತಾನೇ ತಂದು ಕೊಡೋದು? ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೇ ಇರಿ. ಅಷ್ಟು ಆಗಿಲ್ಲ ಅಂದರೆ ನಿಮ್ಮ ಗಂಡನ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಲು ನನಗೆ. ನೀವು ಈ ಮನೆಗೆ ಬಂದಿರೋದೇ ಮಾಡೋಕ್ಕೆ, ನೀವಿರೋದೇನಕ್ಕೆ ಮಾಡಿ ಅಂತ ನನಗೆ ಹೇಳ್ತಾಳೆ. ಏನು ಗೀತಾ ಹೀಗೆ ಹೇಳ್ತಿದ್ಯಾ? ಪಿಂಕಿ ಇಷ್ಟೆಲ್ಲ ಹೇಳಿದ್ಲಾ? ಇಷ್ಟೇ ಹೇಳಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ ರೀ, ಏನು ಹೇಳ್ತಾ ಇರಲಿಲ್ಲ. ಆದರೆ ನನ್ನ ಹತ್ರ ಇಷ್ಟೆಲ್ಲ ಜಗಳ ಮಾಡ್ಕೊಂಡು ಹೋಗಿ ಪಕ್ಕದ ಮನೆ ಆಂಟಿ ಹತ್ರನೂ ಹೇಳ್ತಾ ಇದ್ಲು. ಅದಕ್ಕೆ ಬಂದಮೇಲೆ ಅಣ್ಣ ತುಂಬ ಚೇಂಜ್ ಆಗಿದ್ದಾನೆ, ಅದಕ್ಕೆ ಗುಲಾಮ ಆಗಿದ್ದಾನೆ, ನಮಗೆಲ್ಲ ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ನಾನು ಅಮ್ಮ ಅಂತೂ ಎಲ್ಲರೂ ಇದ್ದು ಅನಾಥರಾಗಿದ್ದೀವಿ, ಹೀಗೆ ಹಾಗೆ ಅಂತ ತುಂಬ ಹೇಳ್ತಾ ಇದ್ಲು ರೀ. ನಾನೇ ಕೇಳಿಸ್ಕೊಂಡೆ. ಏನು ಇಷ್ಟೆಲ್ಲ ಹೇಳಿದ್ಲಾ? ಇರು, ಅವಳಿಗೆ ಬಲಿ ಬಿಡಿಸ್ತೀನಿ ಇವತ್ತೇ. ಅರ್ಜುನ್ ತನ್ನ ಹೆಂಡತಿ ಮಾತು ಕೇಳಿ ಎಲ್ಲ ನಿಜ ಅನ್ಕೊಂಡು ತಂಗಿ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡು ತಂಗಿ ಇದ್ದಲ್ಲಿ ಹೋಗ್ತಾನೆ. ಗೀತಾ ಜಗಳ ಹಚ್ಚಾಕಿದ್ ನೋಡೋ ಖುಷಿಗೆ ಗಂಡನ ಹಿಂದೆನೇ ಹೋಗ್ತಾಳೆ. ಪಿಂಕಿ, ನಾನು ನಿನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವೇನೆ? ಅಣ್ಣ, ಯಾಕಣ್ಣ ಹೀಗೆ ಮಾತಾಡ್ತಿದ್ಯಾ? ನಾವ್ ಯಾವಾಗ ನಿಮ್ಗೆ ಹಿಂಗೆ ಹೇಳಿದೀವಿ? ಯಾವತ್ತಾರು ಒಂದಿನಾರು ಹೇಳಿದೀವ ನೀನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ? ಊರಿಗೆಲ್ಲ ಹೇಳ್ಕೊಂಡು ಬಂದು ಇವಾಗ ನಾಟಕ ಮಾಡ್ಬೇಡ, ಏನೋ ಗೊತ್ತಿಲ್ಲ ಅನ್ನೋ ಥರ. ಓಹೋ, ಇದೆಲ್ಲ ನಿನ್ನ ಹೆಂಡತಿ ಹೇಳಿದ್ಲೇನಪ್ಪ? ಇಷ್ಟು ದಿನ ಬರೀ ಜಗಳ ಮಾಡ್ತಿದ್ಲು ನಮ್ಮ ಹತ್ರ, ಅವಳ ತಾಯಿ ಮಾತು ಕೇಳಿ. ಇವಾಗ ಚಾಡಿ ಹೇಳೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನ ಹೆಂಡತಿ ಮಾತು ನಂಬ್ಕೊಂಡು ನಮ್ಮ ಹತ್ರ ಜಗಳ ಮಾಡಕ್ ಬಂದಿದ್ಯಾ ಇವಾಗ? ಸಾಕು, ಸುಮ್ಮನೆ ಇರಮ್ಮ. ನಿನಗಂತೂ ಅವಳು ಕಂಡ್ರೇನೆ ಆಗಲ್ಲ, ಯಾವಾಗಲೂ ಅವಳದೇ ತಪ್ಪು ಹುಡುಕ್ತಾ ಇರ್ತೀಯ. ಇವಾಗ ನಾನೇ ಬಂದು ಮಾತಾಡಿದ್ರು ನೋಡು, ಹೇಳ್ತಾ ಇದೆಯಲ್ಲ ಅವಳೇ ಏನೋ ಹೊಚ್ಚಾಕಿದ್ದಾಳೆ ಅಂತ. ಅಯ್ಯೋ ಹೋಗ್ಲಿ ಬಿಡ್ರಿ, ನಿಮ್ಮಮ್ಮಂಗೆ ಮೊದಲಿಂದಾನು ನಾನು ಈ ಮನೆ ಸೊಸೆ ಆಗೋದು ಇಷ್ಟ ಇರಲಿಲ್ಲ. ಏನೋ ನಿಮ್ಮ ಕಾಟಕ್ಕೆ, ನಿಮ್ಮ ಒತ್ತಾಯಕ್ಕೆ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರಷ್ಟೇ. ಅದಕ್ಕೆ ನಾನು ಏನೇ ಮಾಡಿದ್ರು, ನೀವೇನೇ ಹೇಳಿದ್ರು, ಎಲ್ಲದರಲ್ಲೂ ನಂದೇ ತಪ್ಪು ಹುಡುಕ್ತಾರೆ. ಸಾಕು, ಸುಮ್ಮನೆ ಇರಿ. ಅದಕ್ಕೆ ಏನೋ ಜಗಳ ಮಾಡ್ತಾರೆ, ಆದರೂ ಅದಕ್ಕೆ ಒಳ್ಳೆಯವರು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ಗೊತ್ತಾಯ್ತು, ಅಮ್ಮ ಯಾಕೆ ನಿಮ್ಮನ್ನ ಕಂಡ್ರೆ ಯಾಕೆ ಹಂಗೆ ಮಾಡ್ತಾಳೆ ಅಂತ. ಅಮ್ಮ ನಿಮ್ಮ ಬಗ್ಗೆ ಹೇಳೋದೆಲ್ಲ ನಿಜ ಅಂತ ಇವಾಗ ಗೊತ್ತಾಗ್ತಾ ಇದೆ. ಬಾರಮ್ಮ, ನಾವು ಹೋಗೋಣ. ಸುಧಾ ಮತ್ತೆ ಪಿಂಕಿ ಇಬ್ರು ಮಗ ಸೊಸೆ ಮೇಲೆ ಬೇಜಾರು ಮಾಡ್ಕೊಂಡು ಅಲ್ಲಿಂದ ರೂಮಿಗೆ ಹೋಗ್ತಾರೆ. ಅರ್ಜುನ್ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಮನೇಲಿ ನಿಂತ್ಕೊಂಡು ಕೇಳಿಸ್ಕೊಂತಿದ್ದ ಪುಷ್ಪ ಮಗಳ ಮನೆ ಓಡ್ ಬರ್ತಾಳೆ. ಗೀತಾ, ನಾನು ಕೊಟ್ಟ ಐಡಿಯಾ ಏನಾಯ್ತೆ? ಏನೋ ಬಾರಿ ಜೋರಾಗಿ ಮಾತಾಡ್ತಾ ಇದ್ರಿ ಎಲ್ರು. ಅಮ್ಮ ಅಮ್ಮ, ನೀನು ಕೊಟ್ಟ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಯ್ತಮ್ಮ. ಇವಾಗ ನನ್ನ ಗಂಡ ನನ್ನ ಮಾತೇ ನಂಬೋದು. ಇನ್ಮೇಲೆ ತಾಯಿ ಮಗಳು ಇಬ್ರು ತೆಪ್ಪಗೆ ಮೂಲೆ ಬದಿ ಇರ್ಬೇಕಷ್ಟೇ ಅಮ್ಮ. ಅದಕ್ಕೆ ಹೇಳೋದ್ ಕಣೆ ನಾನು, ಮದುವೆ ಆದ್ಮೇಲೆ ಗಂಡ ಯಾವಾಗಲೂ ಹೆಂಡತಿ ಸರಿಗೆ ಹಿಡ್ಕೊಂಡು ಓಡಾಡಬೇಕು, ತಾಯಿ ಮೂಲೆ ಬದಿ ಸುಮ್ಮನೆ ಇರಬೇಕು ಅಂತ. ನೋಡು, ಇನ್ಮೇಲೆ ನಿನ್ನ ಗಂಡ ನಿನ್ನ ಹಿಂದೆ ಮುಂದೆನೇ ಇರ್ತಾನೆ ಯಾವಾಗಲೂ. ಹೌದಮ್ಮ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಪುಷ್ಪ ತನ್ನ ಮಗಳ ತಲೆಯಲ್ಲಿ ಕೆಟ್ಟ ಆಲೋಚನೆಗಳನ್ನ ತುಂಬಿ ಅವ್ರ ಮನೇಲಿ ಇವಳು ರಾಜ್ಯಭಾರ ಮಾಡೋದನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಹೀಗಿರುವಾಗಲೇ ಒಂದಿನ ಪುಷ್ಪನ್ ಮನೇಲಿ ಜೋರಾಗಿ ಮಾತು ಕೇಳಿಸುತ್ತೆ. ಪುಷ್ಪ ಮತ್ತೆ ಸುಧಾ ಮನೆ ಇಬ್ಬರದು ಅಕ್ಕಪಕ್ಕ ಇದ್ದಿದ್ರಿಂದ ಅವ್ರು ಮಾತಾಡೋದು ಇವರಿಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಸುಧನ್ ಮನೇಲಿ ಎಲ್ಲರೂ ಪುಷ್ಪನ್ ಮನೆಗೆ ಹೋಗ್ತಾರೆ. ಯಾಕಮ್ಮ ವೀಣಾ, ಅತ್ತೆ ಸೊಸೆ ಇಬ್ರು ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಆಂಟಿ, ಅತ್ತೆಗೆ ವೃದ್ಧಾಶ್ರಮಕ್ಕೆ ಹೋಗಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಅವ್ರು ನನ್ನ ಹತ್ರ
ಜಗಳ ಮಾಡ್ತಾ ಇದ್ದಾರೆ. ನೋಡಿ ಬಿಗ್ರೆ, ಮಗ ಸೊಸೆ ಎಲ್ಲ ಇದ್ದಂತೆ ನಾನೇನಕ್ಕೆ ಅಲ್ಲಿಗೆ ಹೋಗ್ಬೇಕು ಹೇಳಿ? ಯಾಕದ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ಏನಿಲ್ಲ ಗೀತಾ, ನಾನ್ ಮದ್ವೆ ಆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮಮ್ಮ ಅವ್ರ ಮಗನ್ ಜವಾಬ್ದಾರಿ ಪೂರ್ತಿ ಅವರೇ. ಮಲ್ಗೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡ್ತಾರೆ. ಹಾಗಿದ್ಮೇಲೆ ನನ್ನೇನಕ್ಕೆ ಮದ್ವೆ ಆಗಿ ಕರ್ಕೊಂಡ್ ಬಂದಿದ್ರು ಇಲ್ಲಿಗೆ? ಎಷ್ಟು ವರ್ಷ ಆಯ್ತು? ಇಷ್ಟು ವರ್ಷ ಆದ್ರೂ ಒಂದು ದಿನ ನಾನು ಮನೆ ಜವಾಬ್ದಾರಿ ತಗೊಂಡಿಲ್ಲ ಗೊತ್ತಾ ನಿನ್ಗೆ? ಎಲ್ಲ ಜವಾಬ್ದಾರಿನೂ ಅವರೇ. ಈ ವಯಸ್ಸಲ್ಲಿ ಅವ್ರಿಗೆ ಬೇಕಾ ಹೇಳು ಇಷ್ಟೆಲ್ಲ? ಹೆಂಡತಿ ಬಂದ್ಮೇಲೂ ಅಮ್ಮನ ವಹಿವಾಟ್ ಬೇಕಾ ಹೇಳು? ಇವ್ರ ದಸೆಯಿಂದ ಒಂದು ದಿನ ನಾವು ಚೆನ್ನಾಗಿಲ್ಲ ಗೊತ್ತಾ ನಿಮ್ಗೆ? ನಾವಿಬ್ರು ಗಂಡ ಹೆಂಡತಿ ದಿನ ಅನ್ನೋ ಜಗಳ ಮಾಡ್ಕೋತೀವಿ, ಆದ್ರೂ ಇವ್ರು ಮಾಡೋದನ್ನೇ ಮಾಡ್ತಾರೆ. ಅಮ್ಮ, ಅದಕ್ಕೆ ಹೇಳ್ತಿರೋದು ಕರೆಕ್ಟೇ ಇದೆಯಲ್ಲಮ್ಮ. ನೀನೇ ಹೇಳ್ತಿದ್ಯಲ್ಲಮ್ಮ, ಹೆಂಡತಿ ಬಂದ್ಮೇಲೆ ಗಂಡ ಹೆಂಡತಿ ಸರ್ಗಿಟ್ಕೊಂಡೆ ಓಡಾಡ್ಬೇಕು, ತಾಯಿ ಮೂಲೆಯಲ್ಲಿರ್ಬೇಕು ಅಂತ. ನೀನ್ ಅದಕ್ಕೆ ಬಂದ್ಮೇಲೆ ಹಾಗೆ ಇರ್ಬೇಕಿತ್ತು. ಅವನ್ನೆಲ್ಲ ಕೆಲಸನ ಅವರೇ ಮಾಡ್ಕೋತಾ ಇದ್ರು. ಅವ್ರು ಹೇಳೋದು ನಿಜ ಅಮ್ಮ. ನೀನ್ ವೃದ್ಧಾಶ್ರಮಕ್ಕೆ ಹೋಗು, ಅದೇ ಕರೆಕ್ಟ್ ನಿನ್ಗೆ. ಏನ್ ಮಾತಾಡ್ತಾ ಇದೀಯ ಗೀತಾ ನೀನು? ನಾನು ನಿನ್ನ ಅಮ್ಮ ಕಣೆ. ನೋಡಿದ್ರ ಬಿಗ್ರೆ, ನೀವು ನಿಮ್ಮ ಮಗಳಿಗೆ ಹೇಳ್ಕೊಟ್ ಪಾಠ ನಿಮ್ಗೆ ಮುಳ್ಳಾಯ್ತು ಈಗ. ನೀವು ನಿಮ್ಮ ಮಗಳಿಗೆ ಒಳ್ಳೆ ಹೇಳ್ಕೊಟ್ಟಿದ್ರೆ, ಒಳ್ಳೆ ಬುದ್ಧಿನ, ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಿಮ್ಗೆ. ಅವಳೇ ವೃದ್ಧಾಶ್ರಮಕ್ಕೆ ಕಳಿಸೋ ಏರ್ಪಾಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು ಬಿಗ್ರೆ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡಬೇಕು, ಒಳ್ಳೇದನ್ನ ಮಾತ್ರ ಹೇಳ್ಕೊಡ್ಬೇಕು ಅಂತ. ಹೀಗೆ ಕೆಟ್ಟದ್ದು ಹೇಳ್ಕೊಟ್ರೆ ನಮಗೆ ಒಂದಿನ ತಿರುಗು ಬಾಣ ಆಗುತ್ತೆ. ನೋಡ್ರಮ್ಮ ಸ್ವಸ್ತಿರ, ನೀವ್ ಅನ್ಕೊಂಡ ಹಾಗೆ ಬರೀ ಹೆಂಡತಿಗೆ ಮಾತ್ರ ಹಕ್ಕಿರಲ್ಲ, ಮಗನ ಮೇಲೆ ಅಮ್ಮಂಗೂ ಸಂಪೂರ್ಣ ಹಕ್ಕಿರುತ್ತೆ. 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದವಳಿಗೆ ತನ್ನ ಮಗನ್ ನೋಡ್ಕೊಳ್ಳೋ ಶಕ್ತಿ ಇರಲ್ವಾ? ಅಷ್ಟು ಅಧಿಕಾರ ಇರಲ್ವಾ ಅವಳಿಗೆ? ನೀವು ಬಂದಕ್ಕೂನೆ ದೂರ ಮಾಡಬೇಕು ಅಂತ ಏನಿಲ್ಲ. ಅವಳಿಗೂ ಇಷ್ಟ ಬಂದಾಗೆ ನೋಡ್ಕೋತಾಳೆ. ತಾಯಿ ಮಕ್ಕಳ ಸಂಬಂಧ ಅಷ್ಟು ಅಮೂಲ್ಯವಾಗಿರೋದು, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಧಾ ಹೇಳಿದ ಮಾತು ಕೇಳಿ ಪುಷ್ಪನಿಗೆ ತಾನು ಏನ್ ತಪ್ಪು ಮಾಡಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರಿವಾಗುತ್ತೆ. ಬೀಗ್ರೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಏನೋ ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಬೀಗ್ರೆ. ಅಮ್ಮ ಗೀತಾ, ನೀನು ಅಷ್ಟೇ. ನಾನು ಹೇಳಿದ್ದನ್ನೆಲ್ಲ ತಲೆಯಲ್ಲಿಟ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಂಬೇಡ. ಚೆನ್ನಾಗಿರು. ಅತ್ತೆ, ಗಂಡ, ನಾದ್ನಿ ಎಲ್ರ ಜೊತೆನೂ ಚೆನ್ನಾಗಿರಮ್ಮ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ನಿನ್ನ ಹತ್ರ ಹೀಗೆಲ್ಲ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.